ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ತನು ತುಂಬ ದಿನದ ಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ. ಇವತ್ತು ನಾನು ನಿಮಗೆ ಕಡಲೆ ಹಿಟ್ಟಲ್ಲಿ ಜುಣುಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಕಡಲೆ ಹಿಟ್ಟು ಒಂದು ಅರ್ಧ kg ಅಷ್ಟಿದೆ. ಆಮೇಲೆ ಇದೆಲ್ಲ ಏನಿದೆ ಇದೆಲ್ಲ ರುಬ್ಕೊಳ್ಳೋದು. ಕೊತ್ತಂಬರಿ, ಚಕ್ಕೆ 7ರಿಂದ 8 ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಮತ್ತು ಲವಂಗ ಇದೆ, ಮತ್ತು 1 ಕಪ್ಪಷ್ಟು ಕಾಯಿ ತುರಿ, ಮತ್ತು 2 ಗೆಡ್ಡೆ ಅಥವಾ 3 ಗೆಡ್ಡೆಯಷ್ಟು ಬೀಳ್ಸಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಇದೆ. ಇದಿಷ್ಟು ನಾವು ಮಿಕ್ಸಿ ಮಾಡ್ಕೊಳ್ಳೋದು. ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ ಇಷ್ಟೊಂದು ಬೇಕಾಗುತ್ತೆ. ಒಂದು ದಪ್ಪ ಈರುಳ್ಳಿ ಒಂದು 7-8 ಈ ಥರ ಹೆಚ್ಚಿಕೊಂಡಿದ್ದಾರೆ. ಆಮೇಲೆ ಟೊಮೊಟೊ 2ರಿಂದ 3 ಟೊಮೊಟೊ, ಒಗ್ಗರಣೆಗೆ ಜೀರಿಗೆ, ಮತ್ತು ಒಂದು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ನೋಡಿ, ಎಲ್ಲ ಮಸಾಲೆನ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ನಾನು ಶುಂಠಿನ ನಿಮಗೆ ತೋರಿಸೋದು ಮರ್ತಿದ್ದೆ. ಅದಕ್ಕೆ 1 ಇಂಚಷ್ಟು ನಾನು ಶುಂಠಿನ ಕೆರೆದು ತೊಳ್ಕೊಂಡು ಇದನ್ನು ಕೂಡ ಪೇಸ್ಟಿಗೆ ಹಾಕ್ತಾಯಿದ್ದೀನಿ. ಸ್ಟವ್ ಆನ್ ಆಗಿದೆ, ಆನ್ ಮಾಡಿಬಿಡ. ಎಣ್ಣೆ ಬಿಸಿ ಎಣ್ಣೆ ಹಾಕಿದ್ದೀನಿ ಆಯಿತಾ. ಎಣ್ಣೆ 1-2 ಕಪ್ಪಷ್ಟು ಬೇಕಾಗತ್ತೆ. ಎಣ್ಣೆ ಹಾಕ್ತಾ ಇದ್ದಂಗೆ ನಾನು ಸ್ವಲ್ಪ ಜೀರಿಗೆನ ಅದಕ್ಕೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಲ್ಲ, ಜೀರಿಗೆ 1-2 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಓಕೆನಾ. ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡ್ಕೋಬೋದು ಮಸಾಲೆ ಜೊತೆಗೆ. ನಾನು ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಹಾಕಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಬರುತ್ತೆ. ನಿಮಗೆ ಹಸಿಮೆಣ್ಸಿನ್ಕಾಯಿ ಕೆಲವೊಬ್ಬರಿಗೆ ಈಗ ಬೇಸಿಗೆ ಟೈಮಲ್ಲಿ ಎದೆ ಉರಿಯುತ್ತೆ ಅನ್ನೋದಕ್ಕೋಸ್ಕರ ನಾನು ಖಾರ ಪುಡಿನ ತೊಗೊಂಡು ಮಾಡ್ತಾಯಿದ್ದೀನಿ. ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು 2 ಸ್ಪೂನ್ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಇದು ಕೂಡ ಆಗಿದೆ. ಈಗ ನಾನು ಒಂದು ಬಟ್ಲಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದು ನಮ್ಮ ಮನೆ ಹಿತ್ತಲ ಕಡೆದು. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ. ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ತಿದ್ದಂಗೆ ಈರುಳ್ಳಿ ಏನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಫ್ರೈನ ಆಗಬೇಕು. ಆಮೇಲೆ ಇದ್ರ ಜೊತೆಗೆ 1-2 ಟೊಮೊಟೊ ಬಂದಿದೆ, ಟೊಮೊಟೊ ಆಮೇಲೆ ಹಾಕ್ತೀನಿ. ಇದನ್ನು ಚೆನ್ನಾಗಿ ನಮಗೆ ಫ್ರೈ ಮಾಡ್ಕೊತೀನಿ, ಗೋಲ್ಡನ್ ಬ್ರೌನ್ ಆಗಬೇಕು. ಅದಾದಮೇಲೆ ಟೊಮೊಟೊ ಹಾಕೋಣ. ಟೊಮೊಟೊ ಆದಮೇಲೆ ಇದ್ರ ಜೊತೆಗೇ ಸ್ವಲ್ಪ ಎಣ್ಣೆಗೆ ಚಿಲ್ಲಿ ಪೌಡ್ರ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಈ ಥರ ಈರುಳ್ಳಿ ಕರಿಬೇವಿನ ಸೊಪ್ಪು ಜೊತೆ ಚೆನ್ನಾಗಿ ಬೆರ್ತಿದೆ. ಈಗ ನಾನು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಅರಿಶಿನ ಪುಡಿ ಇದಿಷ್ಟನ್ನ 2 ಸ್ಪೂನ್ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರನ್ನ 2 ಚಮಚ ತೊಗೊಂಡಿದ್ದೀನಿ. ಇದು 1 ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ, ಇದನ್ನಷ್ಟನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಖಾರ ವಾಸನೆ ಹೋಗಬೇಕಲ್ಲ, ಹಾಗಾಗಿ ಎಣ್ಣೆ ಒಳಗಡೆ ಖಾರ ಪುಡಿ, ಧನಿಯಾ ಪುಡಿದು ಚೆನ್ನಾಗಿ ಮಸಾಲೆ ಮಾಡ್ಕೊಳ್ಳೋಣ. ಸ್ಮೆಲ್ಲು ಹೊರಗಡೆ ಹೋಗಲಿಕ್ಕೆ ಅಂತೇಳಿ, ಖಾರ ಪುಡಿದು ಹಸಿ ವಾಸನೆ ಬರುತ್ತಲ್ಲ ಅದು ಹೋಗಲಿಕ್ಕೆ ಅಂತೇಳಿ. ಈಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. 2 ಗೆಡ್ಡೆ ಟೊಮೊಟೊ ಹಾಕಿದ್ದೀನಿ. ಇದನ್ನೆಲ್ಲ ನಾನು ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ಇನ್ನೊಂದು 5 ನಿಮಿಷ ಆದಮೇಲೆ ನಾವೇನು ಮಸಾಲೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿ ಬಿಟ್ಟರೆ ಆಯಿತು. ನೋಡಿ, ಆ ಕಡೆ ನಾನು ಇದು ಕಾಂಬಿನೇಷನ್ ಜುನ್ಕಾಗೆ ಅಂತೇಳಿ ರೊಟ್ಟಿ ಮಾಡೋಕ್ಕೆ ಅಂತ ನೀರು ಕೂಡ ಇಟ್ಕೊಂಡಿದ್ದೀನಿ. ಎಷ್ಟು 1.5 ಚಮಚಷ್ಟು ನೀರನ್ನು ನಾನು ಇಟ್ಕೊಂಡಿದ್ದೀನಿ. 1 ಲೀಟ್ರ್ ಚಂಬ ಬರುತ್ತಲ್ಲ ಅಷ್ಟು ನಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ನೀರನ್ನ ಆ್ಯಡ್ ಮಾಡಿ ನೆಕ್ಸ್ಟು ನೋಡಿ, ನಾನು ಮಸಾಲೆ ಈರುಳ್ಳಿ ಅದನ್ನೆಲ್ಲ ಹಾಕಾದ್ಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಯಿ ಮುಚ್ಕೊಂಡು ಒಂದು 5 ನಿಮಿಷ ಕುದಿಸಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈ ಥರ ಕುದೀಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಏನು ಈ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ತಾಯಿದ್ದೀನಿ. ಮಸಾಲೆ ಸ್ಮೆಲ್ಲು ಹೋಗಬೇಕಲ್ವಾ, ಅದಕ್ಕೋಸ್ಕರ ಮಸಾಲೆ ಎಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಸ್ವಲ್ಪ
ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಮಸಾಲೆ ಹಾಕಿದ್ಮೇಲೆ ನಾನು ಇದನ್ನು ಎಲ್ಲದೂ ನೀರನ್ನು ತೊಳ್ಕೊಂಡು ಹಾಕ್ತಾಯಿದ್ದೀನಿ. ಅರ್ಧ ಕೆ ಜಿಗೆ ನಿಮಗೆ 4 ಲೋಟ ದೊಡ್ಡ ಲೋಟ ಇರುತ್ತಲ್ಲ ನೀರು ಕುಡಿಯೋ ಲೋಟ, ಅದರಲ್ಲಿ 4 ಲೋಟ ನೀರನ್ನ ಹಾಕ್ಕೊಳ್ಳಿ. ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀವು ಮಾಡ್ಕೋಬೋದು. ನಿಮಗೆ ಗಟ್ಟಿಗೆ ಬೇಕಾ ಗಟ್ಟಿಗೆ ಮಾಡ್ಕೋಬೋದು. ಈಗ ಬ್ರೆಡ್ ಥರ ಎಲ್ಲ ಕುಯ್ತಾರಲ್ಲ ಆ ಥರನೂ ನೀವು ಮಾಡ್ಕೋಬೋದು. ನಿಮ್ಗೆ ಯಾವ ಹದಕ್ಕೆ ಬೇಕೋ ನೀವು ಆ ಹದಕ್ಕೆ ಮಾಡಿಕೊಂಡ್ರೆ ಜುನ್ಕ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ ಇದು. ಇದಕ್ಕೆ ನಾನು ಒಂದೆರಡು ಟೀ ಟೇಬಲ್ ಸ್ಪೂನ್ ಅಷ್ಟು ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ. 2 ಬೇಡ, ಯಾಕಂದರೆ ನಮ್ಮ ಮನೇಲಿರೋದು ಸ್ಪೂನ್ ಸ್ವಲ್ಪ ದೊಡ್ಡದಿದೆ. ಇದನ್ನು ನಾನು 1 ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕೋಬೋದು. ಕೊನೆಯದಾಗಿ ನಿಮಗೆ ಇನ್ನೂ ಟೇಸ್ಟ್ ಬೇಕಂದರೆ ಲಾಸ್ಟಿಗೆ ಫೈನಲಾಗಿ ಅರ್ಧ ಹೋಳು ನಿಂಬೆಹಣ್ಣನ್ನು ಕಟ್ ಮಾಡ್ಕೊಂಡು ಇದಕ್ಕೆ ಹಿಂಡ್ಕೊಂಡ್ರೂ ಸಮೇತ ತುಂಬ ಚೆನ್ನಾಗಿರುತ್ತೆ. ಇದು ಕುದ ಮೇಲೆ ತುಂಬ ಹುಷಾರಾಗಿ ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಕೈ ಆಡಿಸ್ಕೋಬೇಕಾಗತ್ತೆ, ಯಾಕಂದರೆ ಗಂಟು ಬರಬಾರ್ದು, ಚೆನ್ನಾಗಾಗಲ್ಲ. ಇದು ಕುದೀಲಿ. ನೋಡಿ, ಕಡಲೆ ಹಿಟ್ಟನ್ನು ಏನಿದೆಯಲ್ಲ ಅದನ್ನು ನಾನು ಒಂದು ಸಲ ಸಾಣಿಸ್ಕೊಂಡಿದ್ದೆ ಮತ್ತು ಇನ್ನೊಂದು ಸಲ ಸಾಣಿಸ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ಕಡಲೆ ಹಿಟ್ಟನ್ನು ನೀರಿಗೆ ಹಾಕಬೇಕಾದ್ರೆ ಅದು ಏನಾಗುತ್ತೆ, ತುಂಬ ಗಂಟು ಆಗಿಬಿಡುತ್ತೆ. ಸೊ ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ತುಂಬ ಡೇಂಜರ್ ಇದು ಮಾಡೋದು. ಅದನ್ನು ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸಲ ಸಾಣಿಸ್ಕೊಂಡು ನೋಡಿ, ಈ ಥರ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಈ ಥರ ಕಲಿಸ್ಕೊಂಡ್ರೆ ಅದು ಗಂಟು ಆಗಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನೀವು ಕೂಡ ಇದೇ ರೀತಿ ಮಾಡಿ. ಯಾವ ಥರ ಗಂಟಾಗಲ್ಲ. ಇದನ್ನು ನೋಡಿ, ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಕುದಿ ಬರ್ತಾಯಿದೆ, ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ನಾನು ಈಗ ಏನು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು. ನೋಡಿ, ಗಂಟು ಬೀಳಲ್ಲ, ಕೈ ಆಡಿಸ್ತಾನೇ ಇರಬೇಕು. ನೋಡಿ, ಈ ರೀತಿ. ಈ ರೀತಿ ಎಲ್ಲದನ್ನು ನಾವೀಗ ಒಂದು ಸಲ ನೀರು ಹಾಕ್ಕೊಂಡು ತೊಳ್ಕೊಂಡು ಒಂದು ಸಲ ಹಾಕ್ಬಿಡ್ತೀನಿ. ಸಣ್ಣ ಉರಿಯಲ್ಲಿ ಇರಬೇಕಾ, ಸಣ್ಣ ಉರಿಯಲ್ಲಿ ಮಾಡ್ಕೊಂಬಿಡಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಜುನ್ಕ. ಇದಕ್ಕೆ ಸ್ವಲ್ಪ ಇನ್ನೊಂದು ಚೂರು ಚೆನ್ನಾಗಿ ಕಾಣಲಿ ಅಂತ ನಾನು ಏನು ಮಾಡ್ತಿದ್ದೀನಿ, ಮೇಲ್ಗಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿರೋದ ಹಾಕ್ತಾಯಿದ್ದೀನಿ. ಓಕೆನಾ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ನಿಮಗೆ ರೊಟ್ಟಿ ಮಾಡಿದ್ದೀನಿ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನಾನು ನಿಮಗೆ ತೋರಿಸ್ಲಿಕ್ಕೆ ಆಚೆ ಹೋಗಿ ಎಲೆ ಕಿತ್ಕೊಂಡ್ಬರ್ತಾಯಿದ್ದೀನಿ. ಅದರಲ್ಲಿ ಆ ಎಲೆಯಲ್ಲಿ ನಿಮಗೆ ರೊಟ್ಟಿ ಮತ್ತು ಜುನ್ಕ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಜುನ್ಕನ ನಾನು ಈ ಥರ ಎಲೆಯಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ತೊಗೊಂಡು ಬಂದಿದ್ದೀನಿ. ಇದು ನಮ್ಮನೆ ಹಿತ್ತಲಲ್ಲೇ ಸಿಗುತ್ತೆ. ಇದು ನಾನು ನನ್ನ ತಂದೆ ಮನೆಗೆ ಬಂದಿದ್ದೀನಿ, ಅಲ್ಲಿಂದನೇ ನಾನು ನಿಮಗೆ ವಿಡಿಯೋ ಶೂಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಹಳ್ಳಿ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಇಲ್ಲಿ ವಾತಾವರಣ, ಹಾಗಾಗಿ ಎಲೆ ಎಲ್ಲ ಸಿಕ್ಕಿದೆ. ಈ ಎಲೆ ಮೇಲೆ ನಾನು ನಿಮಗೆ ಜುನ್ಕನ ಹಾಕಿದ್ದೀನಿ ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಅಕ್ಕಿ ರೊಟ್ಟಿನ ಮಾಡಿ ನಿಮಗೆ ತೋರಿಸಿದ್ದೀನಿ. ಈ ಅಕ್ಕಿ ರೊಟ್ಟಿ ಸ್ಮೂತಾಗಿದೆ ನೋಡಿ, ತುಂಬ ಸ್ಮೂತಾಗಿದೆ. ಇದನ್ನು ಹೆಂಗೆ ಮಾಡೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಎರಡರ ಜೊತೆಗೂ ನೀವು ಕೂಡ ಈ ಥರನೇ ಮಾಡಿಕೊಂಡು ಮನೇಲಿ ಮಾಡಿ ಒಂದು ಸಲ ಟ್ರೈ ಮಾಡಿ. ಟೇಸ್ಟ್ ಹೆಂಗಿದೆ ಅಂತ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾರ್ಯಾರು ಎಲ್ಲರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಸಲ ನೀವು ಕೂಡ ಈ ಥರ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು.